ಲಕ್ಷ್ಮಿ, ಏನಾಗ್ತಿದೆ ನಿನಗೆ? ಏನಿಲ್ಲ ರೀ, ಸ್ವಲ್ಪ ತಲೆ ತಿರುಗ್ತಾ ಇದೆ ಅಷ್ಟೇ. ಲಕ್ಷ್ಮಿ, ಸ್ವಲ್ಪ ಎಳ್ನೀರು ಕುಡಿ. ಬೇಡ ಅಕ್ಕ, ಹಾಗನ್ಬೇಡ, ಸ್ವಲ್ಪ ಕುಡಿಯಮ್ಮ. ಲಕ್ಷ್ಮಿ, ನನಗೆ ಒತ್ತಾಯ ಮಾಡಬೇಡಿ ಅಕ್ಕ. ಲಕ್ಷ್ಮಿ, ಯಾಕಮ್ಮ ಈ ರೀತಿ ಹಠ ಮಾಡ್ತೀಯಾ? ಇಲ್ಲ ಅಪ್ಪಾಜಿ, ನೀವು ಹುಷಾರಾಗೋವರೆಗೂ ನನಗೇನು ಬೇಡ. ನೋಡು, ನೀನು ಈ ರೀತಿ ಊಟ ತಿಂಡಿ ಬಿಟ್ಟು ಕೂತ್ಕೊಂಡ್ರೆ ನಿನ್ನ ಮಗನ ಆರೋಗ್ಯ ಸುಧಾರಿಸುತ್ತೇನಮ್ಮ. ಇಲ್ಲ ತಾನೆ? ಇಂಥ ಸಂದರ್ಭದಲ್ಲಿ ನೀನು ಧೈರ್ಯವಾಗಿದ್ದುಕೊಂಡು ನಿಮ್ಮ ಮನೆಯವ್ರಿಗೂ ಧೈರ್ಯ ತುಂಬಬೇಕು. ಅದು ಬಿಟ್ಟು ನೀನೇ ಈ ರೀತಿ ಉಪವಾಸ ಮಾಡ್ತಾ ಇದ್ರೆ ನಿನ್ನ ಆರೋಗ್ಯ ಏನಾಗುತ್ತೆ ಹೇಳು? ಈಗಾಗಲೇ ಡಾಕ್ಟ್ರು ನಿನ್ನ ಬಿ ಪಿ ಲೋ ಆಗಿದೆ, ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ನೀನು ಹೀಗೆ ಮುಂದುವರೆದ್ರೆ ನಿನ್ನ ಆರೋಗ್ಯ ಸ್ಥಿತಿ ಏನಾಗುತ್ತೆ ಯೋಚನೆ ಮಾಡಿದ್ಯಾ? ಅಪ್ಪಾಜಿ, ಅಲ್ಲ ನೀವು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ನನಗಿಲ್ಲಿ ಹೇಗೆ ಊಟ ತಿಂಡಿ ಸೇರುತ್ತೆ ಹೇಳಿ? ಚಿಂತೆ, ಹಠ ಅನ್ನೋದು ಮನುಷ್ಯನ ಆಯಸ್ಸನ್ನ ನುಂಗ್ಬಿಡುತ್ತಮ್ಮ. ನಿನಗೆ ಪ್ರಹ್ಲಾದನ ಕತೆ ಗೊತ್ತಿರಬೇಕು. ಅವನಿಗೆ ಜನ್ಮ ಕೊಟ್ಟ ತಂದೆನೇ ಮಗನ್ನ ಸಾಯಿಸಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಆ ಸಾವು ಅವನ ಹತ್ರ ಕೂಡ ಸುಳಿಲ್ಲ. ಯಾಕೆ ಹೇಳು? ಅವನು ಆ ಭಗವಂತನ ಮೇಲೆ ಇಟ್ಟಿದ್ದ ಭಕ್ತಿ, ಅಂದರೆ ಭಕ್ತಿಗೆ ಸಾವನ್ನು ಮೆಟ್ಟೋ ಶಕ್ತಿ ಇದೆ ಅಂತ ಆಯಿತು. ನಿನ್ನ ಮಗನಿಗೆ ಏನಾದರೂ ಆಗತ್ತೆ ಅನ್ನೋದಾಗಿದ್ರೆ ಅವನು ವಿಷ ತಿಂದಾಗಲೇ ಆಗಬೇಕಾಗಿತ್ತು. ಆದರೆ ಇಲ್ಲಿವರೆಗೂ ಅವನಿಗೆ ಏನೂ ಆಗಿಲ್ಲ. ಯಾಕೆ ಹೇಳು? ನೀನು ನಂಬಿರೋ ಸಾಯಿನಾಥ ಅವನ್ನ ಕಾಪಾಡ್ತಾ ಇದ್ದಾನೆ. ಹೌದಪ್ಪಾಜಿ, ನಮ್ಮ ಮನೆಗೇನು ಆಗಲ್ಲ. ಸಾಯಿನಾಥ ನನ್ನ ಕೈ ಬಿಡಲ್ಲ ರೀ. ನಮ್ಮ ಮನೆಗೇನು ಆಗಲ್ಲ ಅಪ್ಪಾಜಿ. ಇಲ್ಲ ಲಕ್ಷ್ಮಿ, ನಮ್ಮ ಮನೆಗೇನು ಆಗಲ್ಲ. ಅಪ್ಪಾಜಿ, ದಯವಿಟ್ಟು ಹೇಳಿ ಅಪ್ಪಾಜಿ, ಅವನಿಗೇನು ಆಗಲ್ಲ ಅಲ್ವಾ? ಜಾತಕದ ವಿಷಯ ಸುಳ್ಳಾಗತ್ತೆ ಅಲ್ವಾ? ಹೇಳಿ ಅಪ್ಪಾಜಿ. ಲಕ್ಷ್ಮಿ, ನೀನು ತುಂಬ ಕೊಡ್ತಾ ಇದೆಯಮ್ಮ. ಜಾತಕನ ಮೀರಿ ಒಂದು ದೈವ ಶಕ್ತಿ ಇದೆ. ಅದು ವಿಧಿನ ಬೇಕಾದರೂ ಬದಲಾಯಿಸುತ್ತೆ. ನೋಡು, ಎಲ್ಲ ಒಳ್ಳೇದಾಗತ್ತೆ. ನೀನು ಏನೂ ಯೋಚನೆ ಮಾಡಬೇಡ. ಅನಿಗೆ ಯಾವ ತೊಂದರೆನೂ ಆಗೋದಿಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇದೆಯಮ್ಮ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.